ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜಾಬ್ ವೇಕೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಾ ಮತ್ತು ಇದು ಇಮಿಡಿಯೇಟ್ ಜಾಯ್ನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಜಾಬ್ನ ಹೇಗೆ ಅಪ್ಲೈ ಮಾಡ್ಬೋದು ಮತ್ತು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲಿಗೆ ಯಾವ ಕಂಪ್ನಿಲಿ ಹೈಯರಿಂಗ್ ಆಗ್ತಿದೆ ಅಂತ ನೋಡೋದಾದರೆ ಟಾಟಾ, ಫಾಕ್ಸ್ಕಾನ್, ಇಂಡೋಮಿನ್ ಕಂಪ್ನಿಲಿ ಹೈಯರಿಂಗ್ ಆಗ್ತಾಯಿದೆ. ಎಲಿಜಿಬಲ್ ಕ್ವಾಲಿಫಿಕೇಷನ್ಸ್ ಏನಂತ ಹೇಳಿದ್ರೆ ನಿಮ್ಮದು 10th, 12th, ITI, ಡಿಪ್ಲೊಮೊ ಮತ್ತು ಎನಿ ಡಿಗ್ರಿ BE, BTech ಆ್ಯಂಡ್ PG ಕಂಪ್ಲೀಟ್ ಆಗಿರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಈ ಕಂಪ್ನಿಯವರು ಇಮಿಡಿಯೇಟ್ ಜಾಯ್ನರ್ಸ್ನ ಪ್ರಿಫರ್ಡ್ ಮಾಡಿದ್ದಾರೆ. ನೋಡಿ, ನಾನಿವಾಗ ನಿಮಗೆ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತಿದ್ದೀನಿ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ, ಅದಕ್ಕೆ ಕ್ಲಿಕ್ ಮಾಡಬೇಕು. ಫಸ್ಟಿಗೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಡೀಟೇಲ್ಸ್ ಕೇಳಿರ್ತಾರೆ, ಅದನ್ನೆಲ್ಲ ನೀವು ಫಿಲ್ ಮಾಡಬೇಕು. ನಿಮ್ಮದು ಫಸ್ಟಿಗೆ ಏನಂದರೆ ನಿಮ್ಮ ಫುಲ್ ನೇಮು ಆ್ಯಸ್ ಪರ್ ಯುವರ್ ಆಧಾರ್, ನಿಮ್ಮ ಆಧಾರಲ್ಲಿ ಏನು ನೇಮ್ ಇದೆ ಅದನ್ನ ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗುತ್ತೆ. ಇಮೇಲ್ ಅಡ್ರೆಸ್ಸು ನೀವು ಇವಾಗ ಕರೆಂಟ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ಮೆನ್ಷನ್ ಮಾಡಿ, ಮತ್ತು ಕಾಂಟ್ಯಾಕ್ಟ್ ನಂಬರು ಅಷ್ಟೇ, ನೀವು ಯೂಸ್ ಮಾಡ್ತಾ ಇರೋದು ಕರೆಂಟ್ಲಿ ಅದನ್ನ ಮೆನ್ಷನ್ ಮಾಡಿ. ಏನಾದರೂ ನಿಮಗೆ ಅವರು ರೀಚ್ ಔಟ್ ಮಾಡಬೇಕಂದ್ರೆ ಈಸಿ ಆಗುತ್ತೆ ಅದರಿಂದ. ನೆಕ್ಸ್ಟು ಜೆಂಡರ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ. ಇಲ್ಲಿ 10th, 12th, ಡಿಪ್ಲೊಮೊ, ITI, ಡಿಗ್ರಿ, BE ಆ್ಯಂಡ್ BTech, PG ಆ್ಯಂಡ್ ಅದರ್ ಅಂತ ಇದೆ. ನಿಮ್ಮದು ಯಾವುದು ಕಂಪ್ಲೀಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಿ. ನಿಮ್ಮದು ಯಾವುದು ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಿ. ಮತ್ತು ನಿಮ್ಮ ಹತ್ರ ಸರ್ಟಿಫಿಕೇಷನ್ಸ್ ಇರುತ್ತಲ್ಲ, ನಿಮ್ಮದು ಇವಾಗ 10th ಕಂಪ್ಲೀಟ್ ಆಗಿ 10th ಸರ್ಟಿಫಿಕೇಷನ್ ಇದ್ದರೆ 10th ಅಂತ ಸೆಲೆಕ್ಟ್ ಮಾಡಿ. ನಿಮಗೆ ಯಾವುದ್ರದ್ದು ಸರ್ಟಿಫಿಕೇಟ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮಗೆ ಬ್ರ್ಯಾಂಚ್ ಆಫ್ ಸ್ಟಡಿ ಕೇಳಿದ್ದಾರೆ, ನೀವು ಯಾವ ಬ್ರ್ಯಾಂಚಲ್ಲಿ ಸ್ಟಡಿ ಮಾಡಿದ್ದೀರಾ ಅದನ್ನ ಮೆನ್ಷನ್ ಮಾಡಿ. ಅದಾದಮೇಲೆ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಆದಮೇಲೆ ನಿಮ್ಮ ಫಾದರ್ ನೇಮ್, ಮದರ್ ನೇಮ್ ಮತ್ತು ರೆಸಿಡೆನ್ಷಿಯಲ್ ಅಡ್ರೆಸ್, ನೀವು ಎಲ್ಲಿ ಕರೆಂಟ್ ಸ್ಟೇ ಆಗಿದ್ದೀರಾ ನಿಮ್ಮ ಅಡ್ರೆಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ, ನಿಮ್ಮ ಫಾದರ್, ಮದರ್ ಅಥವಾ ಬ್ರದರ್ ಯಾರ್ದಾದ್ರೂ ಕೊಡ್ಕೋಬೋದು. ಅದಾದಮೇಲೆ ನಿಮ್ಮದು ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ಕಲ್ಲಿದ್ದೀರಾ ಆ ಡಿಸ್ಟಿಕ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇವಾಗ ತೋರಿಸಿರೋ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟರ್ ಮಾಡಿದ್ಮೇಲೆ ನಿಮಗಿಲ್ಲಿ ಸಬ್ಮಿಟ್ ಆಪ್ಷನ್ಸ್ ಕಾಣ್ತಿರ್ಬೋದು, ನೀವು ಸಬ್ಮಿಟ್ ಅಂತ ಕೊಡಬೇಕು. ನೀವೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ, ಇದಕ್ಕೆ ಸಬ್ಮಿಟ್ ಅಂತ ಕೊಟ್ಟರೆ ಅದು ತಗೊಳುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದಕ್ಕೆ ಮತ್ತೆ ಅದು ಫಸ್ಟ್ ಇನ್ಫಾರ್ಮೇಷನ್ಗೆ ಬಂತು ಫುಲ್ ನೇಮ್ ಅಂತ. ನೀವು ಕರೆಕ್ಟಾಗಿ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಅದು ತಗೊಳುತ್ತೆ. ನಿಮ್ಮದು ರೆಸ್ಪಾನ್ಸ್ ಅವ್ರಿಗೆ ಸಬ್ಮಿಟ್ ಆದಮೇಲೆ ಅವರೇ ನಿಮಗೆ ಕಾಲ್ ಅಥವಾ ಮೇಲಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾರೆ. ನಾನು ನಿಮಗೆ ಇವಾಗ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಯಾವ ಥರ ಹಾಕ್ಬೋದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತೋರಿಸಿದ್ದೀನಿ. ಯಾರಿಗೆಲ್ಲ ಜಾಬ್ ರಿಕ್ವೈರ್ಮೆಂಟ್ ಇದೆ ಅವರೆಲ್ಲ ಈ ಫೆಸಿಲಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗಿನ ಟೈಮಲ್ಲಿ ಜಾಬ್ ಎಲ್ಲರಿಗೂ ನೆಸೆಸಿಟಿ ಇದೆ, ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ನಿಮಗೇನಾದರೂ ಈ ಜಾಬಿಗೆ ಹಾಕೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ನನ್ನ ಹತ್ರ ಇರೋ ಲಿಂಕ್ನ ನಿಮಗೆ ಸೆಂಡ್ ಮಾಡಿಕೊಡ್ತೀನಿ. ನೀವು ನಾನು ವೀಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಅದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ಅಪ್ಲೋಡ್ ಮಾಡಿದ್ರೆ ನಿಮಗೆ ಜಾಬ್ ಖಂಡಿತವಾಗಿ ಸಿಗುತ್ತೆ. ನಿಮ್ಮದು ಎಜುಕೇಷನ್ 10th ಕಂಪ್ಲೀಟ್ ಆಗಿದ್ದರೆ, ನಾನು ಹೇಳಿದ್ನಲ್ವ ಎಜುಕೇಷನ್ ಅದರಲ್ಲಿ ಯಾವುದೇ ಕಂಪ್ಲೀಟ್ ಆಗಿದ್ದರೂ ನಿಮಗೆ ಜಾಬ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಕಂಪ್ನಿಗೆ ಹೈಯರ್ ಆಗ್ತಿದೆ, ಹೇಗೆ ಅಪ್ಲೈ ಮಾಡಬೇಕಂತ ಕಂಪ್ಲೀಟ್ ಹೇಳಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದಕ್ಕೆ ಅಪ್ಲೈ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ.